ಕೆಆರ್ ಪೇಟೆ ಸುದ್ದಿ. ನಿವೇಶನ ರಹಿತರಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಅಕ್ರಮ ಶೆಡ್ ನಿರ್ಮಾಣ, ಗ್ರಾಮಸ್ಥರಿಂದ ಪ್ರತಿಭಟನೆ. ಕೆಆರ್ ಪೇಟೆ ತಾಲೂಕು ಹರಿಹರಪುರ ಗ್ರಾಮದಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಅಲ್ಪಸಂಖ್ಯಾತ ಜಾಮಿಯಾ ಮಸ್ಜಿದ್ ಸಂಘ, ಹರಿಹರಪುರ ಮುಖಂಡರು ಹಾಗೂ ಗ್ರಾಮಸ್ಥರು ಹರಿಹರಪುರ ಕಸಬಾ ಹೋಬಳಿ, ಕೃಷ್ಣರಾಜಪೇಟೆ ತಾಲೂಕು, ಸರ್ವೆ ನಂಬರ್ 24ರಲ್ಲಿ ನಿವೇಶನ ರಹಿತರಿಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಬಲಾಢ್ಯರು ಮತ್ತು ಹಣವಂತರು ಹಾಕಿರುವ ಶೆಡ್ಗಳನ್ನು ಶೀಘ್ರದಲ್ಲಿ ತೆರವುಗೊಳಿಸಬೇಕು ಎಂದು ತಿಳಿಸಿದರು. ಎಲ್ಲ ಸಮುದಾಯದ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಹಂಚಲು ಸರ್ಕಾರದಿಂದ 2018-19ನೇ ಸಾಲಿನಲ್ಲಿ ನಿಗದಿಪಡಿಸಲಾಗಿರುತ್ತದೆ. ಆದರೆ ನಿವೇಶನ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ನಿವೇಶನಗಳನ್ನು ಹಂಚದೆ ಬೇಜವಾಬ್ದಾರಿತನ ವರ್ತಿಸುತ್ತಿರುತ್ತದೆ. ಆಶ್ರಯ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ, ಅಲ್ಪಸಂಖ್ಯಾತ ಮತ್ತು ಇತರೆ ಹಿಂದುಳಿದ ವರ್ಗದವರು, ತೀರಾ ಕಡುಬಡವರಿಗೆ ಹಾಗೂ ನಿವೇಶನ ರಹಿತರಿಗೆ ಸರ್ವೆ ನಂಬರ್ 24ರಲ್ಲಿ 2 ಎಕರೆ ಮೀಸಲಿರುತ್ತದೆ. ಆದರೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯು ಕಾನೂನು ಕ್ರಮ ಜರುಗಿಸದೆ ಬೇಜವಾಬ್ದಾರಿತನ ಹಾಗೂ ಬಲಾಢ್ಯರಿಂದ ಆಡಳಿತ ಮಂಡಳಿಯು ನಿರ್ಲಕ್ಷ್ಯ ತೋರ್ಪಡಿಸುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಉದ್ದೇಶದಂತೆ ನಿವೇಶನಗಳನ್ನು ನೀಡದೇ ಇರುವುದರಿಂದ ಆಶ್ರಯ ಯೋಜನೆಯಡಿಯಲ್ಲಿ ನಿಗದಿಪಡಿಸಿರುವ ಜಾಗದಲ್ಲಿ ರಾತ್ರೋರಾತ್ರಿ ನಿರ್ಮಾಣವಾಗಿರುವ ಶೆಡ್ಗಳನ್ನು ಶೀಘ್ರದಲ್ಲೇ ತೆರವುಗೊಳಿಸಿ ಎಲ್ಲ ಸಮುದಾಯದ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಬೇಕು. ಇಲ್ಲವಾದಲ್ಲಿ ನಾವುಗಳು ಹರಿಹರಪುರ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕುವ ಮೂಲಕ ಬೃಹತ್ ಮಟ್ಟದ ಹೋರಾಟವನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಮುಖಂಡರು, ಮಹಿಳೆಯರು ತಿಳಿಸಿದರು. ಹೀಗಾಗಿ ಇದು ಬಂದು ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ಇರುತ್ತದೆ 2 ಎಕರೆ ಆ ಜಮೀನು ಆಶ್ರಯ ಯೋಜನೆಯಲ್ಲಿ. ಇದರಲ್ಲಿ ಮೂಲತಃವಾಗಿ ಏನಪ್ಪಾ ಅಂತಂದ್ರೆ ತಾಲೂಕು ಆಡಳಿತ ವೈಫಲ್ಯ ಕಂಡಿದೆ, ಇದರಲ್ಲಿ ಜಿಲ್ಲಾ ಆಡಳಿತನೂ ಕೂಡ ವೈಫಲ್ಯ ಕಂಡಿದೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಶೆಡ್ಡುಗಳು ನಿರ್ಮಾಣ ಮಾಡೋಕ್ಕೆ ಒಳಸಂಚಿಗೆ ಕಾರಣ. ನಮ್ಮ PDOಗಳಾಗಿರ್ಬೋದು, ಇಲ್ಲ ನಮ್ಮ ಅಧಿಕಾರಿಗಳ ವರ್ಗ ಆಗಿರ್ಬೋದು, ಮತ್ತೆ ಆಡಳಿತ ಅಧಿಕಾರಿಗಳು ಏನಪ್ಪ ಅಂದರೆ ತಾಲೂಕು ಲೆವೆಲ್ ಇರ್ಬೋದು, ಜಿಲ್ಲಾ ಲೆವೆಲ್ ಇರ್ಬೋದು, ಎಲ್ಲ ಕೂಡ ಇದು ಆಡಳಿತ ವರ್ಗದ ವೈಫಲ್ಯ ಎದ್ದು ಕಾಣ್ತಿದೆ. ಹಂಗಾಗಿ ನಾವು ಸಾಮಾಜಿಕ ನ್ಯಾಯ ಕೇಳ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯ ಅಂತಂದ್ರೇನಪ್ಪ, ಏನು ವಸತಿ ರಹಿತ ಇರೋರಿಗೆ ಮತ್ತೆ ವಸತಿ ಇಲ್ದಿರೋದಂತವ್ರಿಗೆ, ನಿವೇಶನ ರಹಿತವರಿಗೆ ನಾವು ಕೇಳ್ತಾ ಇದ್ದೀವಿ. ಏನು 64 ಸೈಟ್ ಅಲಾಟ್ಮೆಂಟ್ ಏನಿತ್ತು ಅದನ್ನು ಜಾತಿ ಜನಸಂಖ್ಯೆವಾರು ಅದರಲ್ಲಿ ಏನಿದೆ ಅದು ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗದವ್ರು ಕೂಡ ಬಡವರಿಗೆ ನಿವೇಶನ ರೈತರಿಗೆ ಕೊಡಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಏನಾದರೂ ಇದನ್ನ ಪ್ರೆಸ್ ಮೀಡಿಯಾ ಮತ್ತು ಪ್ರಿಂಟರ್ ಮೀಡಿಯಾ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಇದನ್ನೇನಾದರೂ ಈ ಸಮಾಜಕ್ಕೆ ಮತ್ತು ಈ ಹರಿಹರಪುರ ಗ್ರಾಮಕ್ಕೆ ಅನ್ಯಾಯ ವಂಚಿಸಿದ್ರೆ ನಾವು ಇಲ್ಲಿರುವಂಥ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಕೂಡ ಸಭೆ ನಡೆಸಿ ನಾವು ತಾಲೂಕು ಆಡಳಿತ ಮುತ್ತಿಗೆ ಹಾಕೋ ಮೂಲಕ ಮತ್ತು ಜಿಲ್ಲಾಡಳಿತ ಮುತ್ತಿಗೆ ಹಾಕೋ ಮೂಲಕ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯತನದ ಇದು ವೈಫಲ್ಯ ಎತ್ಕೊಂತಿದೆ. ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಯುವಕರು ಮತ್ತು ಯಜಮಾನರುಗಳು ಮತ್ತು ಮಹಿಳೆಯರೆಲ್ಲ ಸಮ್ಮುಖದಲ್ಲಿ ನಾವು ಸಭೆ ಕರೆದು ಅನಂತರ ನಾವು ತಾಲೂಕು ಆಡಳಿತವನ್ನು ಮುತ್ತಿಗೆ ಹಾಕ್ತೀವಿ. ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಮುಂದಿನ ಹೋರಾಟಕ್ಕೆ ತಡೆ ಹಿಡಿದ ಈಗ ಅತಿ ಶೀಘ್ರದಲ್ಲೇ ಆದಷ್ಟು ಶೆಡ್ಡುಗಳ ಏನು ನಿರ್ಮಾಣ ಆಗಿದೆ ಆ ಶೆಡ್ಡುಗಳನ್ನ ತೀವ್ರಗೊಳಿಸ್ಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದರಲ್ಲೂ ಕೂಡ ವಿಫಲ ಆಯಿತು ಅಂತಂದರೆ ನಾವು ಜಿಲ್ಲಾಡಳಿತಕ್ಕೂ ಕೂಡ ಮುತ್ತಿಗೆ ಹಾಕಬೇಕಾಗುತ್ತೆ ಮತ್ತು ತಾಲೂಕು ಆಡಳಿತ ಮುತ್ತಿಗೆ ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಧರಣಿ ಮೂಲಕ ನಾವು ಉಪವಾಸ ಸತ್ಯಾಗ್ರಹ ಕೊಡ್ಬೇಕಂತ ಹೇಳ್ಬಿಟ್ಟು ನನ್ನ ಮನವಿ ಮಾಡ್ತೀನಿ. ಎಲ್ರಿಗೂ ಜೈ ಭೀಮ್, ಜೈ ಭಾರತ್.